ಗೈಸ್, ಇನ್ಸ್ಟೆಂಟ್ ಹಂಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇವರೆಲ್ಲ ಮಾಡೆಲ್ಸ್. ಸೊ ಇವಾಗ ನಾವು ಒಂದು ಶೋಗೆ ಬಂದಿದ್ದೀವಿ. ಮಲ್ಲೇಶ್ವರಮಲ್ಲಿ ಒಂದು ಬೇಕ್ರಿ ಕೂಡ ಗತಿ ಇಲ್ಲ. ಹಲೋ ಗೈಸ್, ಗೌಡ ಯೂಟ್ಯೂಬ್ ಚಾನಲ್. ಒಂದು ನಿಮಿಷ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ಬಿಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಇನ್ಸ್ಟೆಂಟ್ ಹಂಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇವರೆಲ್ಲ ಯಾರು, ಏನಕ್ಕೆ ಬಂದಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಯು ಮಸ್ಟ್ ಬಿ ಥಿಂಕಿಂಗ್. ಸೊ ಇವರೆಲ್ಲ ಮಾಡೆಲ್ಸ್. ಸೊ ಇವಾಗ ನಾವು ಒಂದು ಶೋಗೆ ಬಂದಿದ್ದೀವಿ. ಅದಕ್ಕೆ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ನೋಡಿ, ವಿತೌಟ್ ಮೇಕಪ್, ಏನು ಮೇಕಪ್ ಹಾಕಿಲ್ಲ. ಆಮೇಲೆ ತುಂಬ ಮೇಕಪ್ ಹಾಕ್ತೀನಿ ಅದಕ್ಕೆ. ನೋಡಿ ಗೈಸ್, ನಾವು ಬೇಕ್ರಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲ. ಇವರೆಲ್ಲ ಮಾಡೆಲ್ಸ್ ಅಂತೆ, ಬೇಕ್ರಿ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ನಡೀರಿ ಬೇಗ ಬೇಗ. ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ಮಲ್ಲೇಶ್ವರಮಲ್ಲಿ ಇದ್ದೀವಿ. ಮಲ್ಲೇಶ್ವರಮಲ್ಲಿ ಒಂದು ಬೇಕ್ರಿ ಕೂಡ ಗತಿ ಇಲ್ಲ. ಒಳಗೆ ಬಂದ್ಬಿಟ್ಟು ಬೇಕ್ರಿ ಗತಿ ಇಲ್ಲ ಅಂದರೆ ಇದು ಆಕ್ಚುಲಿ ಚೆನ್ನಾಗಿರೋದು. ಯಾರೋ ಮಕ್ಕಳೇ ತೋರಿಸ್ಬಾರ್ದು ಅಂದ್ಬಿಟ್ಟು ಹಿಂದೆ ಬರ್ತಾ ಇದ್ದಾವೆ. ತಿನ್ಲೇಬೇಕಾ ಮತ್ತೆ ಬೇಡವಾ? ಏನಾದ್ರು ಎನರ್ಜಿ ಡ್ರಿಂಕ್ ಬೇಡವಾ? ಅಟ್ಲೀಸ್ಟ್ ಎನರ್ಜಿ ಡ್ರಿಂಕ್ ತೊಗೊಂಡ್ರು ಹೋದ್ರೆ ಆಯ್ತು. ಎಷ್ಟು ದೂರ ಅಂತ ಹೋಗೋದು? ಇನ್ನೂ ಮಾಡ್ತಾನೆ. ನಮಗೆ ತಿನ್ಬೇಕಂದ್ರೆ ತಿನ್ಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ತಿನ್ಬೇಕು, ಮಾಡ್ಕೋಬೇಕು. ಆಮೇಲೆ ನಮ್ಗೆ ಯಾಕೆ ಬೇರೆ ಸಮಸ್ಯೆ. ಅಷ್ಟೇ ಗೈಸ್. ನೋಡಿ, ಎಷ್ಟು ಜನ ಮಾಡೆಲ್ಸ್ ಇದ್ರು. ಎಲ್ಲರೂ ಒಂದೊಂದು ಕಡೆ ಹೋಗ್ಬಿಟ್ಟಿದ್ದಾರೆ. ಅಷ್ಟು ದೂರ ನನಗೆಲ್ಲಂತೂ ಸೀರಿಯಸ್ಸಾಗಿ ನಡೆಯೋಕ್ಕಾಗಲ್ಲ. ಅದಕ್ಕೆ ಯಾವುದೋ ಒಂದಲ್ಲಿ ಚಿಕ್ಕದು ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ಹೋಗ್ತಿದ್ದೀವಿ. ಅವರೆಲ್ಲಾದರೂ ಸುತ್ತಾಡ್ಕೊಬರ್ಲಿ ಅಲ್ವಾ? ನಮ್ಮ ಪಾಡಿಗೆ ನಾವು ಹೋಗಿ ಎನರ್ಜಿ ಡ್ರಿಂಕ್ ಏನಾದರೂ ಕುಡ್ದು ಹೋಗ್ತೀವಿ ಲೊಕೇಶನ್ಗೆ. ಎನರ್ಜಿ ಲಾಸ್ ಯಾಕೆ ಮಾಡ್ಕೊಳ್ಳೋದು ಸುಮ್ಮನೆ? ಅಷ್ಟು ದೂರ ಏನು 1 ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ಓಕೆ, ನೋಡಿ, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಎಲ್ಲ ಮಾಡೆಲ್ಸ್ನ ತೋರಿಸ್ತೀನಿ. ಆ್ಯಂಡ್ ಬ್ಲಾಗ್ಸಲ್ಲಿ ಯಾವ್ಯಾವ ಮಾಡೆಲ್ಸ್ ಯಾವ ಕಾಸ್ಟ್ಯೂಮ್ಸ್ ಹಾಕಿದ್ದಾರೆ, ಯಾವ ರೀತಿ ರೆಡಿ ಆಗಿದ್ದಾರೆ, ಯಾವ ಥರ ವಿಚಿತ್ರವಾಗಿರ್ತಾರೆ ಎಲ್ಲ ನೋಡಿ. ಆ್ಯಂಡ್ ಈ ಫೇಸಲ್ಲಿ ಇರಲ್ಲ, ಬಿಕಾಸ್ ಇದು ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿರೋದು. ನೋ ಮೇಕಪ್, ನಾಟ್ ಇವನ್ ಕ್ರೀಮ್ ಕೂಡ ಅಪ್ಲೈ ಮಾಡಿಲ್ಲ. ಸೊ ಎಸ್, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಹಂಗೆ ಸುಮ್ಮನೆ ಹೋಗ್ಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಷ್ಟಪಟ್ಕೊಂಡು ಬಿಸಿಲಲ್ಲಿ ರೋಡಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಕಮೆಂಟು ಮಾಡಿ ಗೈಸ್. ಇವಾಗ ನನ್ನ ಮೇಕಪ್ ಸ್ಟಾರ್ಟ್ ಆಗಿದೆ. ಇವರೇ ಮೇಕಪ್ ಆರ್ಟಿಸ್ಟ್, ಪೂಜಾ ಅಂತ ಮೇಕಪ್ ಆರ್ಟಿಸ್ಟ್. ಸೊ ಇವತ್ತು ಇವರೇ ನನಗೆ ಮೇಕಪ್ ಮಾಡ್ತಾ ಇರೋದು. ಲುಕಿಂಗ್ ವೆರಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮಾನಸ. ಹೌದಾ? ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ನನ್ನ ಮೇಕಪ್? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ಪೂಜಾ ಮ್ಯಾಮ್ ತಾನೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಲೈಕ್ಡ್ ಇಟ್. ಐ ಲವ್ಡ್ ಇಟ್. ನನಗೆ ಹೆಂಗೆ ಕಾಣಿದೆ ಪರ್ಫೆಕ್ಟ್ ಆಗಿ ಇವಾಗ ಲೈಕ್ ತುಂಬ ಹಾರರ್ ಥರನೇ ಇದೆ ಅಲ್ಲ? ಆ ಸ್ಟಿಕ್ಕರ್ಗೂ ಅದಕ್ಕೆ ಇವಾಗ ಕಾಣಿಸ್ತದೆ. ನೋಡಿ ಗೈಸ್, ಇದೇ ನನ್ನ ಫೈನಲ್ ಲುಕ್ ಫಸ್ಟ್ ಕಾಸ್ಟ್ಯೂಮಲ್ಲಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ, ಸೇಮ್ ದೇವತೆ ಥರನೇ ಕಾಣ್ತಾ ಇದ್ದೀನಿ. ನನಗಂತೂ ಈ ಮೇಕಪ್ ತುಂಬಾ ಇಷ್ಟ ಆಯಿತು. ಲೆಟ್ಸ್ ರಾಕ್ ದ ಸ್ಟೇಜ್. Blessing. Take my blessings. ನೀನು ಇದೆಯಾ? ನಾನು ತೆಗಿತೀನಿ.
ಇದು ನಂದು ಸೆಕೆಂಡ್ ಔಟ್ಫಿಟ್. ಇದು ಫಿಶ್ ಟೇಲ್ ಗೌನ್, ಬ್ಲ್ಯಾಕ್ ಗೌನ್, ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಇದೆ. ನಾನು ಮುಂದೆ ವಿಡಿಯೋಲಿ ತೋರಿಸ್ತೀನಿ ಸೊ ಕಂಪ್ಲೀಟ್ ಗೌನ್ ಯಾವ ಥರ ಇದೆ ಅಂತ. ಇದಕ್ಕೆ ಜಸ್ಟ್ ಒಂದು 20 to 30 ಮಿನಿಟ್ಸ್ ಟೈಮ್ ಇತ್ತು ಅಷ್ಟೇ. ಆ ಟೈಮಲ್ಲಿ ಮೇಕಪ್ ಆಗಿರೋದು. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಇಲ್ಲೊಂದು ಹುಡುಗಿ ವ್ಲಾಗ್ ಮಾಡ್ತಾ ಇದೆ. ಇದು ಬಂದು ನೋಡಿ ಒಂದ್ಸಲ ಹೇಳ್ಬಿಡಿ ಇಲ್ಲಿ. ಇದು ಬಂದು ಮಂಡ್ಯ ಅಲ್ಲ, ಟೀನ್ ಕ್ಯಾಟಗರಿ, ಚಿಕ್ಕ ಮಕ್ಕಳು. ಇವರೇ ಅಪ್ಪ ವಿನ್ನರು, ನೋಡ್ಕೊಳ್ಳಿ. ಕೂರ್ಗಂತೆ ಇವರೇ ವಿನ್ನರು. ಇದು ಮೋನಿಕಾರಮ್ಮ ನೋಡಿ, ಬೆಂಗಳೂರು, ಸಾರಿ ಚಿಕ್ಕಮಂಗ್ಳೂರು. ಓಕೆ ಗಾಯ್ಸ್, ಸ್ಯಾಶ್ ಬಿದ್ದೋಗ್ತಿದೆ, ಯಾರಿಗೂ ಸರಿ ಮಾಡಿ. ಓಕೆ ಗೈಸ್, ಇಲ್ಲಿ ಏನು ಕಾಂಪಿಟೇಷನ್ ಚೆನ್ನಾಗೇ ಇತ್ತು. ಬಟ್ ಐ ಡೋಂಟ್ ನೋ ವೇರ್ ಐ ವೆಂಟ್ ರಾಂಗ್. ಎಲ್ಲಿ ರಾಂಗ್ ಅದೇ ನಾನು? ಎಲ್ಲೂ ರಾಂಗ್ ಆಗಿಲ್ಲ. ಓಕೆನಾ, ಯು ಡಿಡ್ ವೆಲ್. ಬಟ್ ದಿಸ್ ಇಸ್ ಕಾಂಪಿಟೇಷನ್. ಓಕೆ, ಕಾಂಪಿಟೇಷನ್ ಅಲ್ಲಿ ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಬೇಕು. ಇಲ್ಲಿ ಯಾರು ಸೋತಿಲ್ಲ, ಎಲ್ಲರೂ ಗೆದ್ದಿದ್ದಾರೆ. ಅಂಡ್ ಇವ್ರಿಗಿಂತ ಸ್ವಲ್ಪ ಕಮ್ಮಿ ಅಷ್ಟೇ ಸೆಕೆಂಡ್. ಯಾರು ಕಮ್ಮಿ ಓಕೆನಾ, ನೀವು ನಮ್ಗೆ ಕಾಂಪಿಟೇಷನ್ ಕೊಟ್ಟಿದ್ದಕ್ಕಿಂತಾನೆ ನಾವು ಒಬ್ರು ವಿನ್ ಆಗ್ಬೇಕಾಗಿದೆ. ನೀವು ಟಫ್ ಕಾಂಪಿಟೇಷನ್ ಕೊಟ್ಟರೆ ತಾನೆ ನಮಗೂ ವಿನ್ ಆಗ್ಲಿಕ್ಕಾಗೋದು. ಹಂಗೆ ಅಲ್ಲಿ ನೋಡಿ ಗೈಸ್, ಎಷ್ಟು ಟಫ್ ಕಾಂಪಿಟೇಷನ್ ಕೊಟ್ಟಿದ್ದೀನಿ ಅಂತ. ಕ್ರೌನ್ ಎಲ್ಲ ಹಾಕೊಂಡಿದ್ದೀನಿ ನೋಡಿ. ನಾನು ಸ್ಯಾಶ್ ನಿಲ್ಲೋದಕ್ಕೆ ರೆಡಿ ಇಲ್ಲ. ಸೊ ಎಸ್, ಇವಾಗ ನಾವು ಎಲ್ಲ ಮೊಮೆಂಟಮ್ ಎಲ್ಲ ಆಗಿದೆ. ಊಟ ಮಾಡಕ್ಕೆ ಹೋಗ್ಬೇಕು. ಇಟ್ಸ್ ಆಲ್ಮೋಸ್ಟ್ ನೈಟ್ 10 o'clock ಆಗಿದೆ. ಮಧ್ಯಾಹ್ನ ಬಂದಿರೋದು, ರಾತ್ರಿ ಆಗೋಗಿದೆ. ಬಾ 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 ನೈಟು 10 o'clock ಆಗಿದೆ ಗೈಸ್. ಇವಾಗ ಊಟ ಮಾಡಿ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಎಷ್ಟಾಯ್ತು ಅಂತ. ಗೊತ್ತೇ ಇಲ್ಲ, ಅಷ್ಟು ಬೇಗ. ಇನ್ನು ಮಿಸ್ಸಸ್ ಕ್ಯಾಟಗರಿಗೆ ಇದು ಅನೌನ್ಸ್ ಆಗ್ತಾ ಇದೆ, ಅದಕ್ಕೆ ಇಷ್ಟು ಕ್ರೌಡು. ಐ ಥಿಂಕ್ ನಿಮಗೆ ನಮ್ಮ ಮಾಡೆಲ್ಸ್ ಎಲ್ಲ ಇಷ್ಟ ಆಗಿದ್ದಾರೆ ಅಂತ ಅನ್ಕೊಂತೀನಿ. ಆ್ಯಂಡ್ ಎಸ್, ನಾನು ರನ್ನರ್ ಅಪ್ ಆಗಿರೋದು ಕೂಡ ನಿಮಗೆ ಖುಷಿ ಇದೆ ಅಂತ ಅನ್ಕೊಂತೀನಿ. ಸೊ ಪ್ಲೀಸ್ ಮಾನಸ ಗೌಡ. ಸೊ ಎಸ್, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.